ಸರ್, ಈಗ ಚುನಾವಣೆಯ ಕಾವು ಬಹಳ ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಸ್ವಾಮಿಗಳು ಸಹಿತ ಸ್ಪರ್ಧೆಗಳಿದ್ದಾರೆ. ಇದರಿಂದ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಧಕ್ಕೆ ತಗಬಹುದಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂಥ ಅಭಿಮಾನಿಗಳಿದ್ದಾರೆ, ವೋಟರ್ಸ್ ಇದ್ದಾರೆ. ಈ ಬಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ನಾವೇನು ಗ್ಯಾರಂಟಿ ನಾವೇನು ಕೊಟ್ಟ ಮಾತಿಗೆ ತಕ್ಕಂತೆ ನಾವೇನು ನಡೆದಿದ್ದೀವಿ, ಸಿದ್ದರಾಮಯ್ಯ ಅವರ ಭರವಸೆಗಳನ್ನೇನು ಈಡೇರಿಸಿದ್ದಾರೆ, ಖಂಡಿತವಾಗಿ ಜನ ನಮ್ಮ ಕಡೆಗಿದ್ದಾರೆ. ಯಾರು ನಿಲ್ತಾರೆ ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾರೇ ನಿಂತರೂ ಸಹಿತ ನಾವು ಮಾತ್ರ ಕಾಂಗ್ರೆಸ್ ಪಕ್ಷ ಈ ಬಾರಿ ಖಂಡಿತವಾಗಿ ಗೆಲ್ತೈತೆ. ವಿನೋದ ಸೂಟಿ ಅವರು ಪಾರ್ಲಿಮೆಂಟಿಗೆ ಹೋಗ್ತಾರೆ. ಸರ್, ಎಷ್ಟು ಮತಗಳಿಂದ ಇದಾಗ್ಬೋದು ಸರ್? ಕನಿಷ್ಠ 1 ರಿಂದ 1.5 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವಿ. ಜೋಶಿ ಅವರು ಹೇಳ್ತಿದ್ದಾರೆ ಇವಾಗ ನಾವೇ ಈಗ ವಿನ್ ಆಗ್ತೀವಿ, ಆಮೇಲೆ ಎಲ್ಲ ಕಾಂಗ್ರೆಸ್ದವರು ಹೇಳ್ತಾರಲ್ಲ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು ಸರ್. ಅಲ್ಲ, ಸುಳ್ಳು ಇನ್ನೂವರೆಗೂ ಯಾರು ಹೇಳ್ತಾರ ಅನ್ನೋದು ಜಗಜ್ಜಾಹಿರ. ಅವ್ರ ಸರ್ದಾರ ಮೋದಿ ಅವರಂತೂ ಸುಳ್ಳಿನ ಸರ್ದಾರ. ಅಂಥದ್ರಲ್ಲಿ ಆಮೇಲೆ ಅವ್ರು ಕೊಟ್ಟ ಭರವಸೆ ಏನಿತ್ತು, ಮ್ಯಾನಿಫೆಸ್ಟೋ ಏನಿತ್ತು, ಅದರಲ್ಲಿ ಒಂದೂ ಈಡೇರಿಸಿಲ್ಲ ಬಿಜೆಪಿ ಅವರು. ಕಾಂಗ್ರೆಸ್ ಏನು ಹೇಳಿದೆ ಅದರಂತೆ ನಡೆದಿದೆ. ಅಂದಮೇಲೆ ಸುಳ್ಳು ನಾವು ಹೇಳ್ತೀವಿ ಅವ್ರು ಹೇಳ್ತೀವಿ ಅನ್ನೋದು ಜನಕ್ಕೆ ಗೊತ್ತಾಗ್ತೈತಿ. ಖಂಡಿತವಾಗಿ ನಾವು ಗೆಲ್ತೀವಿ.